ಹಾಯ್ ನಮಸ್ತೆ, ನಾನು ಗೀತಾ ವಿಜಯ್. ಇದು ಇನ್ನೊಂದು ಮಿನಿ ವ್ಲಾಗು. ಬೆಳಗ್ಗೆ ಎದ್ದು ಫಿಶಸ್ಗೆಲ್ಲ ಫುಡ್ ಹಾಕಿದ್ದಾದಮೇಲೆ ಬಿರಿಯಾನಿ ಮಾಡೋಣ ಅಂತ ಈರುಳ್ಳಿ ಟೊಮೆಟೊ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಚಕ್ಕೆ ಲವಂಗ ಮತ್ತು ಬಿರಿಯಾನಿ ಎಲೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದು ಬಿರಿಯಾನಿ ರೈಸ್ ಮಾಡ್ಕೊಳ್ಳೋಣ ಅಂತ. ಆಲ್ರೆಡಿ ಬಾಸ್ಮತಿ ರೈಸ್ ನಾನು ತೊಳೆದು ಇಟ್ಕೊಂಡಿದ್ದೆ. ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಅನ್ನ ಹಾಕಿ ಅದು ಕುದಿಯೋ ಅಷ್ಟೊತ್ತಿಗೆ ನಾನು ಇಲ್ಲಿ ಅನ್ನ ಬೆಂದೋಗಿತ್ತು. ಸರಿ, ಅಷ್ಟೊತ್ತಿಗೆ ಇದು ಅಳಸನೆಣ್ಣೆನ ಕಟ್ ಮಾಡ್ಕೊಳ್ಳೋಣ ಅಂತ ಇದನ್ನೆಲ್ಲ ಪೀಸಸ್ ಮಾಡ್ಕೊತಾ ಇದ್ದೆ. ತುಂಬ ಜಿಡ್ಡಾಗಿತ್ತು. ಮಧ್ಯದಲ್ಲಿ ಒಂದ್ಸರಿ ಬೆರಳನ್ನು ಕಟ್ ಮಾಡಿಕೊಂಡೆ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ರೆಡಿ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಅನ್ನನೂ ಆಗಿತ್ತಲ್ವ, ಸರಿ ಇದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಜೊತೆಗೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಇದು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಅಳಸನ್ನೆಲ್ಲ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು 10 ನಿಮಿಷ ಆದಮೇಲೆ ಮತ್ತು ಅದೇ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಪಲಾವಿಗೆ ಏನು ಹಾಕ್ಕೊಳ್ತೀವಲ್ಲ ಅದನ್ನೇ ಬಿರಿಯಾನಿ ಎಲೆ ಅದೆಲ್ಲನೂ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಟೊಮೆಟೊ, ಕ್ಯಾರೆಟು ಮತ್ತು ಇದು ಕಟ್ ಮಾಡಿ ಬೇಯಿಸಿಟ್ಕೊಂಡಿರೋ ಅಂಥ ಅಳಸನೆಣ್ಣು, ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿ, ಗರಂ ಮಸಾಲ ಪೌಡರು, ಬಿರಿಯಾನಿ ಪೌಡರು ಇದಿಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡಿಕೊಂಡೆ. ಅದನ್ನು ಮಿಕ್ಸ್ ಮಾಡಿ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೆ. ಲಾಸ್ಟಿಗೆ ಬೆಂದಾದಮೇಲೆ ಒಂದು ಸ್ವಲ್ಪ ಟೊಮೆಟೊ ಅದೆಲ್ಲ ಹಾಕ್ಬಿಟ್ಟು ಬೆಂದಿರೋ ಅಂಥ ಅನ್ನನ ಅದ್ರ ಮೇಲೆ ಲೇಯರ್ ಮಾಡಿ ಅದ್ರ ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಆನಿಯನ್ನನ್ನು ಸ್ಪ್ರಿಂಕಲ್ ಮಾಡಿ ಒಂದು ಸ್ವಲ್ಪ ದಮ್ಗಿಡೋಣ ಅಂತ ಇಟ್ಟ ಮೇಲೆ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ತುಂಬಾ ಎಮ್ಮಿಯಾಗಿತ್ತು. ಅದ್ರ ಜೊತೆಗೆ ರಾಯ್ತ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನಾನು ಮಕ್ಕಳು ಎಲ್ಲನೂ ತಿಂದ್ವಿ. ಸುಶಾಂತ್ ಇಲ್ಲಿ ಮಧ್ಯದಲ್ಲಿ ಬಂದು ಚೆಕ್ ಮಾಡ್ತಾ ಇದ್ದೆ, ಯಾಕಂದರೆ ಸ್ಮೆಲ್ ತುಂಬಾ ಚೆನ್ನಾಗಿತ್ತು, ತುಂಬ ಲೇಯರ್ ಆಗಿತ್ತು. ಸೊ ತುಂಬಾ ಕಲರ್ಫುಲ್ ಆಗಿತ್ತು ಅಂತೇಳಿ. ಮತ್ತು ಅವ್ನು ನೋಡಿ ಚೆನ್ನಾಗಿ ಬಂದಿದೆ, ವಾಸನೆ ಫುಲ್ ಮನೆಯೆಲ್ಲ ಬರ್ತಾಯಿತ್ತು ಅಂತ ಹೇಳಿ ಮಧ್ಯಾಹ್ನ ಊಟಕ್ಕೆ ನಾವು ಬೇಗನೆ ಮಾಡ್ಕೊಂಡ್ವಿ. ಅವತ್ತು ಲೇಟ್ ಆಗೋಯಿತು ಮಾಡೋಷ್ಟೊತ್ತಿಗೆ. ಬಟ್ ಇವಂದು ಎಲ್ಲ ಮಧ್ಯಾಹ್ನ ಅಷ್ಟೊತ್ತಿಗೆ ಮಾಡಾದಮೇಲೆ ಈವ್ನಿಂಗ್ ಒಂದು ಸ್ವಲ್ಪ ಕೇಸರಿ ಬಾತ್ ಮಾಡ್ಕೊಳ್ಳೋಣ ಅಂತ ಕೇಸರಿ ಬಾತ್ ಮಾಡಿಕೊಂಡು ನೆಕ್ಸ್ಟ್ ಡೇ ಇದ್ದಾದಮೇಲೆ ಹೆಲ್ದಿ ಡ್ರಿಂಕ್ ರೊಟೀನ್ ತೊಗೊಂಡ್ಮೇಲೆ ನೆಲ್ಲಿಕಾಯಿ ಜ್ಯೂಸು ಮತ್ತು ನೆಲ್ಲಿಕಾಯಿದು ಪಲ್ಪು ಮತ್ತು ರೋಸು ಮತ್ತು ಸೋಂಪು ಹಾಕಿ ನಾನು ಒಂದು ಡ್ರಿಂಕ್ ಮಾಡಿಕೊಂಡೆ, ಡಿಟಾಕ್ಸ್ ಡ್ರಿಂಕು. ಎವ್ರಿಡೇ ಏನಾದರೂ ಒಂದು ಡಿಫ್ರೆಂಟ್ ಡ್ರಿಂಕ್ಸ್ ಮಾಡ್ಕೊಳ್ತೀನಿ ನಾನು. ನಮ್ಮ ಮನೆಯವರು ಅದಕ್ಕೊಂದು ಸ್ವಲ್ಪ ಹನಿ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಕುಡ್ದಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಬೆಡ್ಸ್ ಎಲ್ಲ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡೋಣ ಅಂತೇಳಿ ಚೇಂಜ್ ಮಾಡ್ತಾ ಇದ್ವಿ. ನಾನು ಹೆಲ್ಪ್ ಮಾಡ್ತಾ ಇದ್ರು. ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಆದಮೇಲೆ ಊಟ ಮಾಡೋದಕ್ಕೆ ಅಂತ ಸ್ವಲ್ಪ ಬೋಂಡ ಮತ್ತು ತಿಳಿ ಸಾರು ಮತ್ತು ಅನ್ನ ಮತ್ತು ಒಂದು ಸ್ವಲ್ಪ ಸ್ವೀಟ್ ಮಾಡಿಕೊಂಡು ನಾವು ಲಂಚ್ಗೆ ಊಟ ಮಾಡಿದ್ವಿ. ಅಯ್ಯೋ, ಮಿನಿ ವ್ಲಾಗ್ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಫುಲ್ ಲೆಂತ್ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಿಸಿಟ್ ಮಾಡಿ. ಟೈಮ್ ಸಿಕ್ಕಿದಾಗ ಎಂಜಾಯ್ ಮಾಡಿ. ಬಾಯ್.